ಚಿಕ್ಕ ಆಕ್ಸಿಡೆಂಟ್, ಬಿದ್ದು ಮಂಡಿ ಕಿತ್ತಾಕೊಂಡೆ ಅಷ್ಟೇ. ನನಗೆ ಸೈಡ್ ಪ್ರಾಬ್ಲಮ್ ಇದೆ, ಆದರೆ ಅದೇನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ. ನನ್ನ ದೊಡ್ಡ ಪ್ರಾಬ್ಲಮ್ ನಾನೇ. ನನಗೆ ಕ್ಲಾರಿಟಿ ಅನ್ನೋದೇ ಇಲ್ಲ. ನಾನು ಎಲ್ಲಿದ್ದೀನಿ, ಯಾಕಿದ್ದೀನಿ, ಏನು ಮಾಡ್ತಿದ್ದೀನಿ, ಫ್ಯೂಚರಲ್ಲಿ ಏನು ಮಾಡ್ತೀನಿ ಅನ್ನೋ ಯಾವುದ್ರ ಬಗ್ಗೆನೂ ನನಗೆ ಐಡಿಯಾನೇ ಇಲ್ಲ. ಈ ಬುಕ್ ತೊಗೊಂಡು 5 ವರ್ಷ ಆಯಿತು, 5 ಪೇಜು ಓದಿಲ್ಲ. ನನಗಿರೋ ಒಂದೇ ಕ್ಲಾರಿಟಿ, ನನಗೆ ಕಾಫಿ ಅಂದರೆ ಇಷ್ಟ, ತಿನ್ನೋದು ಅಂದರೆ ಇಷ್ಟ, ತಿರುಗೋದು ಅಂದರೆ ಇಷ್ಟ. ಅದನ್ನು ದಾಟಿ ಈ ಥರ ಗಿಡಗಳಿಗೆ ಅವಾಗವಾಗ ನೀರು ಹಾಕ್ಬಿಟ್ಟು ಅವುಗಳ ಜೊತೆ ಲೈಟಾಗಿ ಮಾತಾಡೋದು ಅಂದರೆ ಇಷ್ಟ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಜೀವನದ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡುವಾಗ ಈ ಥರ ಡಿಸ್ಟರ್ಬೆನ್ಸ್ಗಳಾಗ್ತವೆ. ಅದಾದಮೇಲೆ ಅಷ್ಟೇ, ಬದುಕಿರೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಿಸ್ನೆಸ್ ಮಾಡೋಣ ಅಂತ ಒಂದ್ಸಲ ಅನ್ಕೊತೀನಿ, ಜಾಬ್ಗೆ ಹೋಗೋಣ ಅಂತ ಒಂದ್ಸಲ ಅನ್ಕೊತೀನಿ. ಅದೆಲ್ಲ ಯಾಕೆ, ಹಳ್ಳಿ ಕಡೆ ಹೋಗ್ಬಿಟ್ಟು ವ್ಯವಸಾಯ ಮಾಡೋಣ ಅಂತಲೂ ಅನ್ಕೊತೀನಿ. ಆದರೆ ಇದೇ ಕ್ಲಾರಿಟಿ ನಾಳೆ ಬೆಳಗ್ಗೆ ಎದ್ದಾಗ ನನ್ನ ಹತ್ರ ಇರುತ್ತಾ ಅಂತ ಕೇಳಿದ್ರೆ ಇರಲ್ಲ. ನಿಮಗೂ ಇದೇ ಥರ ಅನಿಸುತ್ತಾ, ಇಲ್ಲ ನನಗೆ ಮಾತ್ರ ಹಿಂಗೆ ಅನಿಸ್ತಿದ್ಯಾ? ನಾನು ಇವನ ಥರನೇ ರೆಸ್ಟ್ ಮಾಡಿ ಟಯರ್ಡಾಗಿ ಆ ಟಯರ್ಡನ್ನು ಹೋಗಿಸ್ಕೊಳ್ಳೋದಕ್ಕೆ ತಿರ್ಗಾ ರೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾಳೆ ಸಿಗೋಣವಾ?